ಮೊದಲನೇದಾಗಿ ನಾಡಿನ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೂ ಕೂಡ ನವೀನ್ ಆರ್ ಎಜುಕೇಟರ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಸ್ವಾಗತವನ್ನ ಬಯಸ್ತಾ, ಪ್ರಮುಖವಾಗಿ ನಾವು ಇಂದಿನ ತರಗತಿಯಲ್ಲಿ ವಿದೇಶಿಯರು ಕಂಡಂತೆ ವಿಜಯನಗರ ಅಂದ್ರೆ ವಿಜಯನಗರದ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರದ ಒಂದು ಆಸ್ಥಾನಕ್ಕೆ, ವಿಜಯನಗರದ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿದ ವಿದೇಶಿ ಪ್ರವಾಸಿಗರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದ್ರೆ ಸಿ ಗ್ರೂಪ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, SDA, FDA, KAS ಸಮೇತವನ್ನು ಒಳಗೊಂಡಂತೆ ಹಲವಾರು ಸ್ಪರ್ಧಾತ್ಮಕ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. ಒಂದು ಉದಾಹರಣೆಗೆ, ಹಂಪಿಯಲ್ಲಿ ಮುಕ್ತವಾಗಿ ಬೀದಿಗಳಲ್ಲಿ ವಜ್ರವೈಡೂರ್ಯಗಳನ್ನ ಮಾರಾಟ ಮಾಡ್ತಿದ್ರು ಎಂಬುದಾಗಿ ಹೇಳ್ತಂತಹ ವಿದೇಶಿ ಪ್ರವಾಸಿಗ ಯಾರು ಎಂಬುದಾಗಿ ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾರೆ. ಹಾಗೆ ನಿಕೋಟಿನ್ ಯಾರ ಕಾಲದಲ್ಲಿ ಭೇಟಿಯನ್ನು ನೀಡಿದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಡುರೆಟ್ ಬಾರ್ಬೋಸ್ ಯಾವ ದೇಶದ ವಿದೇಶಿ ಯಾತ್ರಿಕನಾಗಿದ್ದ, ವಿದೇಶಿ ಪ್ರವಾಸಿಗನಾಗಿದ್ದ ಎಂಬುದಾಗಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಇನ್ನೊಮ್ಮೆ ಈ ಕಡೆ ವಿದೇಶಿ ಯಾತ್ರಿಕರನ್ನ ಕೊಟ್ಬಿಟ್ಟು ಈ ಕಡೆ ಅವರ ದೇಶಗಳನ್ನು ಕೂಡ ಕೊಡ್ತಾ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ಕಡೆ ವಿದೇಶಿ ಪ್ರವಾಸಿಗರನ್ನ ಕೊಟ್ಬಿಟ್ಟು ಮತ್ತೊಂದ್ ಕಡೆ ಯಾವ ರಾಜನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ಆ ರಾಜನ ಆಸ್ಥಾನವನ್ನ ಹೊಂದಿಸಿ ಬರೆಯಿರಿ ಟೈಪ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಜೊತೆಗೆ ಈ ವಿದೇಶಿ ಪ್ರವಾಸಿಗರನ್ನ ಕಾಲಾನುಕ್ರಮದ ಆಧಾರದ ಮೇಲೆ ಏನು ಅವರು ಭೇಟಿಯನ್ನ ನೀಡಿರ್ತಾರೆ ಆ ಒಂದು ಕಾಲದ ಆಧಾರದ ಮೇಲೆ ಏರಿಕೆಯ ಕ್ರಮದಲ್ಲಿ ಬರೆಯಿರಿ ಎಂಬತಕ್ಕಂತಹ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಬಾರಿ ಮಾಡ್ತಾ ಹೋಗಿದ್ದಾರೆ. ಇನ್ನೂ ಕೆಲವು ಮುಂದುವರಿದಂತೆ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದ್ದ ತೈಮೂರಿಡ್ ವಂಶದ ಮಿರ್ಜಾ ಸಾರ್ಕ್ನ ರಾಯಭಾರಿ ಯಾರು ಅಂತ ಒಮ್ಮೆ ಪ್ರಶ್ನೆಯನ್ನ ಕೇಳಿದ್ರು. ಈ ರೀತಿಯಾಗಿ ಅವರು ಯಾವುದೇ ರೀತಿ ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ಈ ವಿಷಯದ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆಯನ್ನ ನಾವು ಪಡ್ಕೊಬಿಡೋಣ. ಸುಮಾರು ವಿಜಯನಗರದ ಒಂದು ಸಾಮ್ರಾಜ್ಯಕ್ಕೆ 10ಕ್ಕಿಂತಲೂ ಹೆಚ್ಚು ಮಂದಿ ವಿದೇಶಿ ಪ್ರವಾಸಿಗರು ಭೇಟಿಯನ್ನ ನೀಡ್ತಾ ಹೋಗ್ತಾರೆ ಎಂತಕ್ಕಂಥ ವಿಚಾರ. ಅದರಲ್ಲಿ ಮೊದಲನೆಯದಾಗಿ ನಿಕೋಲೋ ಡಿ ಕೋಂಟಿ ಎಂತಕ್ಕಂತಹ ಒಬ್ಬ ಪ್ರವಾಸಿಗ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ. ನಿಕೋಲೋ ಡಿ ಕೋಂಟಿ ಈತ ಕ್ರಿಸ್ತಶಕ 1420ರಲ್ಲಿ ಕ್ರಿಸ್ತಶಕ 1420ರಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ ನಿಕೋಲೋ ಡಿ ಕೋಂಟಿ ಎಂತಕ್ಕಂಥವನು ಈತ ಯಾವ ದೇಶದ ಒಬ್ಬ ಪ್ರವಾಸಿಗನಾಗಿದ್ದ, ಯಾವ ದೇಶದ ವರ್ತಕನಾಗಿದ್ದ ಅಂದ್ರೆ ಈತ ಇಟಲಿಯ ವೆನಿಸ್ ನಗರದವನು. ನಿಕೋಲೋ ಡಿ ಕೋಂಟಿ ಇಟಲಿಯ ವೆನಿಸ್ ನಗರದವನು. ನಾವೇನು ಈತ ಮೊದಲ ಬಾರಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಈ ನಿಕೋಲೋ ಡಿ ಕೋಂಟಿ ವಿಜಯನಗರದ ಯಾವ ದೊರೆಯ ಆಳ್ವಿಕೆಯನ್ನ ಮಾಡ್ತಿದ್ದಾಗ ಯಾರ ಆಸ್ಥಾನಕ್ಕೆ ಈತ ಭೇಟಿಯನ್ನ ನೀಡಿದ್ದ ಎಂಬತಕ್ಕಂಥ ವಿಚಾರವನ್ನ. ಈತ 1ನೇ ದೇವರಾಯನ ಆಸ್ಥಾನಕ್ಕೆ, 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಈತ ವಿಜಯನಗರದ ರಾಜಧಾನಿಯಾದಂತ ಹಂಪಿಯ ಬಗ್ಗೆ ತನ್ನ ಬರವಣಿಗೆಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಏನು ಹಂಪಿಯು 60 ಮೈಲಿ ಸುತ್ತಳತೆಯನ್ನ ಹೊಂದಿರತಕ್ಕಂತ ಒಂದು ಸುಂದರವಾದ ರಾಜಧಾನಿ ಎಂಬುದಾಗಿ ಕರೀತಾ ಹೋಗ್ತಾನೆ ನಿಕೋಲೋ ಡಿ ಕೋಂಟಿ. ಇನ್ನು ಈತ ತನ್ನ ಬರವಣಿಗೆಯಲ್ಲಿ ಸತಿ ಸಾಗಮನ ಪದ್ಧತಿ ಮತ್ತು ಬಹುಪತ್ನಿತ್ವ ವಿಜಯನಗರದಲ್ಲಿ ಆಚರಣೆಯಲ್ಲಿತ್ತು ಎಂಬುದಾಗೂ ಕೂಡ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಅಂತಕ್ಕಂಥ ಮತ್ತೊಂದು ವಿಚಾರ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನ ಈತ ತನ್ನದೇ ಆದಂತ ಒಂದು ಹೆಸರಿನಿಂದ ಕರೀತಾ ಹೋಗ್ತಾನೆ, ಅದೇ ಬಿಜನೋಗಾಳಿಯ. ನೋಡಿ, ಇದನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ವಿಜಯನಗರವನ್ನ ಈತ ಬಿಜನೋಗಾಳಿಯ ಎಂಬುದಾಗಿ ಕರೀತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಈತ ಇಟಲಿಯ ವೆನಿಸ್ ನಗರದ ಒಬ್ಬ ಪ್ರವಾಸಿಗ ಆಗಿರ್ತಾನೆ. 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಹಂಪಿಯು 60 ಮೈಲಿ ಸುತ್ತಳತೆಯನ್ನ ಹೊಂದಿತ್ತು ಎಂಬುದಾಗಿ ಕರೀತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಇನ್ನು ಹಾಗೆ ಮುಂದುವರಿದು ಈತನ ನಂತರ ಬರ್ತಕ್ಕಂತಹ ಮತ್ತೊಬ್ಬ ಪ್ರವಾಸಿಗ ಅಬ್ದುಲ್ ರಜಾಕ್, ಮತ್ತೊಬ್ಬ 2ನೇವನು ಅಬ್ದುಲ್ ರಜಾಕ್ ಎಂಬತಕ್ಕಂಥವನು ಮತ್ತೊಬ್ಬ ಪ್ರಮುಖ ಪ್ರವಾಸಿಗ. ಈತನ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾ ಹೋಗಿದ್ದಾರೆ. ಈತ ಯಾರ ಕಾಲಕ್ಕೆ ಭೇಟಿಯನ್ನ ನೀಡಿದ್ದ,
ಯಾವಾಗ ಭೇಟಿಯನ್ನ ನೀಡಿದ್ದ, ಈತನ ಕೃತಿ ಯಾವುದು, ಈತ ಯಾವ ರೀತಿ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಎಂಬುದ್ರ ಮೇಲೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈತ ಕ್ರಿಸ್ತ ಶಕ 1443ರಲ್ಲಿ ಕ್ರಿಸ್ತ ಶಕ 1443ರಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ. ಈತ ಪರ್ಷಿಯಾ ದೇಶದವನು. ಯಾವ ದೇಶದವನು ಅಂದ್ರೆ ಈತ ಪರ್ಷಿಯಾ ದೇಶದವನು. ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದ ಒಬ್ಬ ಪ್ರವಾಸಿಗನಾಗ್ತಾನೆ. ಈತ ಪರ್ಷಿಯಾ ದೇಶದ ತೈಮೂರಿಡ್ ರಾಜವಂಶದ ಮಿರ್ಜಾ ಶಾರುಖ್ನ ರಾಯಭಾರಿ. ತೈಮೂರಿಡ್ ರಾಜವಂಶದ ಮಿರ್ಜಾ ಶಾರುಖ್ನ ರಾಯಭಾರಿ ಇದೇ ಅಬ್ದುಲ್ ರಜಾಕ್ ಎಂಬತಕ್ಕಂಥ ವಿಚಾರ. ಈತ ಯಾರ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ್ದ ಅಂದ್ರೆ ಈತ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾನೆ. ಏನು ನಾವು ಇಮ್ಮಡಿ ದೇವರಾಯ ಎಂಬುದಾಗಿ ಕರೀತೇವೋ, ಪ್ರೌಢ ದೇವರಾಯ ಎಂಬುದಾಗಿ ಕರಿತೀವೋ, ಈತನ ಆಸ್ಥಾನಕ್ಕೆ ಈತನನ್ನ ಗಜಬೆಂಟೆಗಾರ, 2ನೇ ದೇವರಾಯ, ಇಮ್ಮಡಿ ದೇವರಾಯ, ಪ್ರೌಢ ದೇವರಾಯ ಎಂಬುದಾಗಿ ಇತರ ಹೆಸರಿನಿಂದ ಕರೀತಾ ಇರ್ತೀವಿ ಎಂಬತಕ್ಕಂಥ ವಿಚಾರ. ಈತನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿಯನ್ನ ನೀಡ್ತಾರೆ. ಈತ ಒಂದು ಕೃತಿಯನ್ನ ಕೂಡ ಬರಿತಾ ಹೋಗ್ತಾನೆ. ಪ್ರಸಿದ್ಧವಾದ ಒಂದು ಕೃತಿ ಹಿಸ್ಟರಿ ಆಫ್ ಪರ್ಷಿಯಾ. ಈತನ ಕೃತಿ ಹಿಸ್ಟರಿ ಆಫ್ ಪರ್ಷಿಯಾ ಎಂಬ ಕೃತಿಯನ್ನ ಈತ ಬರಿತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಯಾವ ಪ್ರವಾಸಿಗ ಹಿಸ್ಟರಿ ಆಫ್ ಪರ್ಷಿಯಾ ಎಂಬ ಕೃತಿಯನ್ನ ಬರ್ದ ಅಂದ್ರೆ ಅಬ್ದುಲ್ ರಜಾಕ್. ಇದಕ್ಕೆ ಮತ್ತೊಂದು ಹೆಸರಿದೆ, ಮತ್ಲಾ ಅಸ್ ಸರೈನ್ ಎಂಬತಕ್ಕಂತಹ ಮತ್ತೊಂದು ಹೆಸರಿದೆ. ಈ ಒಂದು ಕೃತಿಗೆ ಮತ್ಲಾ ಅಸ್ ಸರೈನ್ ಎಂಬತಕ್ಕಂತಹ ಮತ್ತೊಂದು ಹೆಸರಿದೆ. ಈತ ವಿಜಯನಗರದ ರಾಜಧಾನಿಯನ್ನ ಅಂದ್ರೆ ವಿಜಯನಗರದಂತಹ ನಗರ ಈ ಭೂಮಿಯ ಮೇಲೆ ಮತ್ತೊಂದು ಇರಲಾರದು. ವಿಜಯನಗರದಂತಹ ನಗರ ಈ ಭೂಮಿಯ ಮೇಲೆ ಮತ್ತೊಂದು ಇರಲಾರದು. ಮತ್ತು ಇಂತಹ ನಗರಗಳನ್ನ ಕಣ್ಣುಗಳು ಕೂಡ ಕಂಡಿಲ್ಲ, ಕಿವಿಗಳು ಕೂಡ ಕೇಳಿಲ್ಲ ಎಂಬತಕ್ಕಂತ ಒಂದು ಪ್ರಸಿದ್ಧ ಹೇಳಿಕೆಯನ್ನ ನೀಡ್ತಾನೆ ಎಂಬತಕ್ಕಂಥ ವಿಚಾರ. ಇನ್ನೊಮ್ಮೆ ಪ್ರಶ್ನೆ ಆಗಿತ್ತು ನೋಡಿ, ಇದು ವಿಜಯನಗರದ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ ಕಪ್ಪು ವಜ್ರಗಳನ್ನ, ವೈಡೂರ್ಯಗಳನ್ನ, ಪಚ್ಚೆ ಕಲ್ಲುಗಳನ್ನ, ಮುತ್ತು ರತ್ನಗಳನ್ನ ಮುಕ್ತವಾಗಿ ಮಾರಾಟವನ್ನ ಮಾಡ್ತಾ ಇದ್ರು ಎಂಬುದಾಗಿ ಹೇಳಿದವರು ಯಾರು ಎಂಬುದಾಗಿ ಪ್ರಶ್ನೆ ಆಗಿದೆ. ಇದೇ ಅಬ್ದುಲ್ ರಜಾಕನು ಹಂಪಿಯ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ ಕಪ್ಪು ವಜ್ರಗಳನ್ನ, ವೈಡೂರ್ಯಗಳನ್ನ, ಪಚ್ಚೆ ಕಲ್ಲುಗಳನ್ನ ಮುಕ್ತವಾಗಿ ಮಾರಾಟವನ್ನ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತಾ ಹೋಗ್ತಾನೆ ಅಬ್ದುಲ್ ರಜಾಕ್. ಇನ್ನು ಹಾಗೆ ಮುಂದುವರಿದು ಈತ ವಿಜಯನಗರದಲ್ಲಿ ವೇಶ್ಯಾವಾಟಿಕೆಯು ಕೂಡ ಜಾರಿಯಲ್ಲಿರುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾನೆ. ಜೊತೆಗೆ ಗುಲಾಬಿಯು ತುಂಬಾ ಪ್ರಶಂಸೆಗೆ ಪಾತ್ರವಾಗಿರುತ್ತೆ. ವಿಜಯನಗರದಲ್ಲಿ ಗುಲಾಬಿಯು ತುಂಬಾ ಪ್ರಶಂಸೆಗೆ ಪಾತ್ರವಾಗಿರುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಆದ್ರೆ ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ನೀವು. ಏನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಬಾಬರ್ ಭಾರತಕ್ಕೆ ಗುಲಾಬಿಯನ್ನ ಪರಿಚಯಿಸಿದ ಎಂಬುದಾಗಿ ಕೆಲವೊಬ್ಬ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಆದ್ರೆ ಅಬ್ದುಲ್ ರಜಾಕ್ ಅಂದಿನ ದಿನದಲ್ಲೇ ಇದು ಜನಪ್ರಿಯತೆಯಲ್ಲಿತ್ತು ಎಂಬುದಾಗಿ ತನ್ನ ಬರವಣಿಗೆಯಲ್ಲಿ ತಿಳಿಸ್ತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಇನ್ನು ಮತ್ತೊಬ್ಬ ಪ್ರವಾಸಿಗ ನಿಕೇಟಿನ್, ಮೂರನೆಯವನು ಬಂದು ನಿಕೇಟಿನ್ ಎಂಬತಕ್ಕಂಥ ವ್ಯಕ್ತಿ. ಈತನ ಮೇಲೆಯೂ ಕೂಡ ಪ್ರಶ್ನೆ ಆಗಿದೆ. ಈತನ ಕಾಲ ಕ್ರಿಸ್ತ ಶಕ 1470. ಈತನ ಕಾಲ ಕ್ರಿಸ್ತ ಶಕ 1470ರಲ್ಲಿ ನಿಕೇಟಿನ್ ವಿಜಯನಗರಕ್ಕೆ ಬರ್ತಾನೆ. ಈತ ಯಾವ ದೇಶದ ವರ್ತಕ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಕೇಟಿನ್ ರಷ್ಯಾ ದೇಶದ ವರ್ತಕ. ನಿಕೇಟಿನ್ ರಷ್ಯಾ ದೇಶದ ವರ್ತಕ, ರಷ್ಯಾ ದೇಶದವನು ಆಗಿರ್ತಾನೆ ಎಂಬತಕ್ಕಂಥ ವಿಚಾರ. ಈತ ವಿಜಯನಗರದ 2ನೇ ವಿರೂಪಾಕ್ಷನ ಕಾಲಾವಧಿಯಲ್ಲಿ ವಿಜಯನಗರಕ್ಕೆ ಬಂದಿರ್ತಾನೆ. 2ನೇ ವಿರೂಪಾಕ್ಷ, ವಿಜಯನಗರದ 2ನೇ ವಿರೂಪಾಕ್ಷನ ಕಾಲದಲ್ಲಿ ವಿಜಯನಗರಕ್ಕೆ ಬಂದಿರ್ತಾನೆ ಎಂಬತಕ್ಕಂಥ ವಿಚಾರ. ನಂತರ ದಿನಗಳಲ್ಲಿ ಈತ ವಿಜಯನಗರದಿಂದ ಏನು ಬಿದರ್ಗೆ ಈತ ಭೇಟಿಯನ್ನು ನೀಡ್ತಾನೆ. ಬಿದರ್ನಲ್ಲಿಯೂ ಕೂಡ ಕೆಲವು ವರ್ಷಗಳ ಕಾಲ ಇದೇ ನಿಕೇಟಿನ್ ಇರ್ತಾನೆ ಎಂಬತಕ್ಕಂಥ ವಿಚಾರ.
ಬಿದರ್ನಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಕ್ಕಂತಹ 3ನೇ ಮಹಮ್ಮದನ ಆಸ್ಥಾನಕ್ಕೆ, ಬಿದರ್ನಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಕ್ಕಂತಹ 3ನೇ ಮಹಮ್ಮದನ ಆಳ್ವಿಕೆಯ ಕಾಲದಲ್ಲಿ ಈತ ಭೇಟಿಯನ್ನ ನೀಡುತ್ತಾನೆ. ಈತನ ಪ್ರಸಿದ್ಧ ಪ್ರಧಾನಿಯಾದಂತಹ ಮದರಸವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಮಹಮ್ಮದ್ ಗವಾನನು ಅಲ್ಲಿ ಪ್ರಧಾನಿಯಾಗಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ನಿಕೇಟಿನ್ ಬಿದರ್ಗೂ ಕೂಡ ಭೇಟಿಯನ್ನ ನೀಡಿರ್ತಾನೆ ಎಂಬತಕ್ಕಂಥ ವಿಚಾರ. ಇಷ್ಟನ್ನ ಈತನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಮತ್ತೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಪ್ರಶ್ನೆಯಾಗಿರ್ತಕ್ಕಂಥವನು ಡುರೇಟ್ ಬಾರ್ಬೋಸ್ ಅಂತಕ್ಕಂಥ ವ್ಯಕ್ತಿ. ನೋಡಿ, ಡುರೇಟ್ ಬಾರ್ಬೋಸ್ ಈತನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡುರೇಟ್ ಬಾರ್ಬೋಸ್ ಎಂಬುದಾಗಿ ಕರೀತಾ ಹೋಗ್ತೀವಿ. ಈ ಡುರೇಟ್ ಬಾರ್ಬೋಸ್ ಯಾರ ಕಾಲದಲ್ಲಿ ಭೇಟಿ ನೀಡಿದ್ದ, ಈತ ಯಾವ ದೇಶದ ಒಬ್ಬ ವರ್ತಕನಾಗಿದ್ದ, ಪ್ರವಾಸಿಗನಾಗಿದ್ದ, ಯಾತ್ರಿಕನಾಗಿದ್ದ ಎಂಬುದಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಈತ ಕ್ರಿಸ್ತ ಶಕ 1515ರಲ್ಲಿ ಈತ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ. ಈತ ಪೋರ್ಚುಗಲ್ ದೇಶದ ಒಬ್ಬ ಪ್ರವಾಸಿಗ, ಪೋರ್ಚುಗಲ್ ದೇಶದ ಯಾತ್ರಿಕ. ಡುರೇಟ್ ಬಾರ್ಬೋಸ್ ಪೋರ್ಚುಗಲ್ ದೇಶದ ಒಬ್ಬ ಯಾತ್ರಿಕನಾಗಿರ್ತಾನೆ. ಈತ ಏನು ನಾವು ಆಂಧ್ರ ಭೋಜ ಎಂಬುದಾಗಿ ಕರೀತಕ್ಕಂತಹ ಇವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಏನು ನಾವು ಅಷ್ಟದಿಗ್ಗಜರು ಎಂಬತಕ್ಕಂತಹ ತೆಲುಗು ಕವಿಗಳಿಗೆ ಆಶ್ರಯವನ್ನ ನೀಡಿರ್ತಕ್ಕಂತಹ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಈತ ಭೇಟಿಯನ್ನ ನೀಡ್ತಾನೆ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಈತ ಭೇಟಿಯನ್ನ ನೀಡ್ತಾನೆ ಎಂಬತಕ್ಕಂಥ ವಿಚಾರ. ಡುರೇಟ್ ಬಾರ್ಬೋಸ್ ಯಾರ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಡುರೇಟ್ ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದ ಎಂಬತಕ್ಕಂಥ ವಿಚಾರ. ಈತ ಒಂದು ಬಂದರನ್ನ ತನ್ನ ಬರವಣಿಗೆಯಲ್ಲಿ ಉಲ್ಲೇಖಿಸ್ತಾನೆ. ಅದೇ ಪ್ರಸಿದ್ಧವಾದಂತಹ ಭಟ್ಕಳ ಬಂದರು. ಏನು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂತಹ ಭಟ್ಕಳ ಬಂದರಿದೆಯೋ ಇದು ಅಂದಿನ ಕಾಲದ ವಿಶ್ವ ಪ್ರಸಿದ್ಧ ಬಂದರಾಗಿತ್ತು ಎಂಬುದಾಗಿ ಈತ ಹೇಳ್ತಾ ಹೋಗ್ತಾನೆ. ಈ ಒಂದು ಭಟ್ಕಳ ಬಂದರಿನ ಮೂಲಕ ವಿದೇಶಿ ವ್ಯಾಪಾರಗಳು, ಆಮದು ಮತ್ತು ರಫ್ತು ವ್ಯವಹಾರ ತುಂಬಾ ಸುಗಮವಾಗಿ ನಡೀತಾ ಇರುತ್ತೆ ಎಂಬುದಾಗಿ ಉಲ್ಲೇಖವನ್ನ ಕೂಡ ಮಾಡ್ತಾ ಹೋಗ್ತಾನೆ. ಇನ್ನು ಈತ ವಿಜಯನಗರವನ್ನ ಒಂದು ಹೆಸರಿನಿಂದ ಕರೀತಾ ಹೋಗ್ತಾನೆ, ನರಸಿಂಗರಾಜ್ಯ. ನೋಡಿ, ವಿಜಯನಗರವನ್ನ ನರಸಿಂಗರಾಜ್ಯ ಎಂಬುದಾಗಿ, ನರಸಿಂಗ ರಾಜ್ಯ ಎಂಬುದಾಗಿ ಈತ ಕರೀತಾ ಹೋಗ್ತಾನೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಜನೋ ಗಾಳಿಯ ಎಂಬುದಾಗಿ ಕರೆದವರು ನಿಕೋಲೋ ಡಿ ಕೋಂಟಿ ಎಂಬತಕ್ಕಂಥವನು. ನರಸಿಂಗ ರಾಜ್ಯ ಎಂಬುದಾಗಿ ಕರೆಯುವುದು ಡುರೇಟ್ ಬಾರ್ಬೋಸ್ ಎಂಬತಕ್ಕಂಥವನು. ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಜೊತೆಗೆ ತನ್ನ ಬರವಣಿಗೆಯಲ್ಲಿ ಈತ ಸತಿ ಪದ್ಧತಿಯು ಆಚರಣೆಯಲ್ಲಿತ್ತು ಎಂಬುದಾಗಿ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಇದೇ ಡುರೇಟ್ ಬಾರ್ಬೋಸ್ ತನ್ನ ಬರವಣಿಗೆಯಲ್ಲಿ ಸತಿ ಪದ್ಧತಿ ಆಚರಣೆಯಲ್ಲಿರುತ್ತೆ. ಏನು ದಸರಾ ಹಬ್ಬವನ್ನ, ನವರೋತ್ಸವವನ್ನ ಆಚರಣೆಯನ್ನ ಮಾಡ್ತಾ ಇದ್ರು ಎಂಬುದಾಗಿ ಈತ ನವರಾತ್ರಿ ಹಬ್ಬವನ್ನ, ದಸರಾ ಉತ್ಸವವನ್ನ ಆಚರಣೆಯಲ್ಲಿ ಮಾಡ್ತಾ ಇದ್ರು ಎಂಬುದಾಗಿ ಈತ ತಿಳಿಸ್ತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಇನ್ನೊಂದು ಪ್ರಮುಖವಾದ ವಿಚಾರ, ಈತನ ನಂತರ ಭೇಟಿ ಕೊಡೋನೆ ಡೊಮಿಂಗೋ ಪಯಸ್ ಅಂತ ಕರಿತಾ ಹೋಗ್ತೀವಿ. ನಂತರ 5ನೇವನಾಗಿ ಡೊಮಿಂಗೋ ಪೇಸ್ ಅಂತ ಕರಿತಾ ಹೋಗ್ತೀವಿ. ಈತನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಈ ಡೊಮಿಂಗೋ ಪೇಜನ ಕಾಲಾವಧಿ ಕ್ರಿಸ್ತ ಶಕ 1520ರಲ್ಲಿ ಡೊಮಿಂಗೋ ಪೇಜ್ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ. ಈತನು ಕೂಡ ಪೋರ್ಚುಗಲ್ ದೇಶದ ಒಬ್ಬ ಯಾತ್ರಿಕನಾಗಿರ್ತಾನೆ. ಈತನು ಕೂಡ ಪೋರ್ಚುಗಲ್ ದೇಶದ ಒಬ್ಬ ಪ್ರವಾಸಿಗ. ಈತ ಪೋರ್ಚುಗಲ್ ದೇಶದವನು. ನೋಡಿ, ಒಮ್ಮೆ ಪ್ರಶ್ನೆಯನ್ನ ಕೇಳಿದ್ದ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಪೋರ್ಚುಗಲ್ನ ಪ್ರವಾಸಿಗರು ಯಾರು ಅಂತ ಡುರೇಟ್ ಬಾರ್ಬೋಸ್ ಮತ್ತು ಡೊಮಿಂಗೋ ಪೇಸ್ ಇಬ್ರು ಕೂಡ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ ಅಂತಕ್ಕಂಥ ವಿಚಾರ. ಏನು, ಡುರೇಟ್ ಬಾರ್ಬೋಸ್ ಮತ್ತು ಡೊಮಿಂಗೋ ಪೇಸ್ ಇಬ್ರು ಕೂಡ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ಎಂಬತಕ್ಕಂಥ ವಿಚಾರವನ್ನ ತಿಳ್ಕೊಳ್ಬೇಕಾಗುತ್ತೆ.
ಈತನು ಒಂದು ಪ್ರಸಿದ್ಧ ಕೃತಿಯನ್ನು ಕೂಡ ಬರಿತಾ ಹೋಗ್ತಾನೆ. ಡೊಮಿಂಗೋ ಪೇಜ್ ಈತನ ಪ್ರಸಿದ್ಧ ಕೃತಿ ಕ್ರೋತಿಕಾ ದೋಸ್ ಡಿ ಇಸ್ ಡಿ ಬೆಸ್ನಾಗ ಎಂಬತಕ್ಕಂಥ ವಿಚಾರ. ಕ್ರೋತಿಕಾ ದೋಸ್ ಡಿ ಇಸ್ ದಿ ಬಿಸ್ನಾಗ ಎಂಬತಕ್ಕಂಥ ಕೃತಿಯನ್ನ ಈತ ಬರಿತಾ ಹೋಗ್ತಾನೆ ಎಂಬತಕ್ಕಂಥ ವಿಚಾರ. ಈತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾನೆ. ರಾಜಧಾನಿಯು ಅಂದ್ರೆ ಹಂಪಿಯು ರೋಮ್ ನಗರದಷ್ಟೇ ದೊಡ್ಡದು. ಏನು, ವಿಜಯನಗರದ ರಾಜಧಾನಿಯಾದಂತಹ ಹಂಪಿಯು ರೋಮ್ ನಗರದಷ್ಟೇ ದೊಡ್ಡದಾದದ್ದು, ನೋಡಲು ತುಂಬಾ ಸುಂದರವಾಗಿದೆ ಎಂಬುದಾಗಿ ಇದೇ ಡೊಮಿಂಗೋ ಪೇಜ್ ಕರೀತಾ ಹೋಗ್ತಾನೆ. ಇನ್ನು ಈತ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾನೆ. ರಾಯರು ಅಪ್ರತಿಮ ವೀರ, ಶ್ರೀಕೃಷ್ಣ ದೇವರಾಯರು ಅಪ್ರತಿಮ ವೀರ, ಅವನಂತೆ ಈ ಭೂಮಿಯ ಮೇಲೆ ಮತ್ತೊಬ್ಬನು ಇರಲಾರನು. ರಾಯನು ಅಪ್ರತಿಮ ವೀರ, ಅವನಂತೆ ಈ ಭೂಮಿಯ ಮೇಲೆ ಮತ್ತೊಬ್ಬನು ಇರಲಾರನು ಎಂಬ ಹೇಳಿಕೆಯನ್ನ ಡೊಮಿಂಗೋ ಪೇಜ್ ನೀಡ್ತಾ ಹೋಗ್ತಾರೆ ಎಂಬತಕ್ಕಂಥ ವಿಚಾರ. ಇನ್ನು ಮತ್ತೊಂದು ವಿಚಾರ, ಶ್ರೀಕೃಷ್ಣ ದೇವರಾಯನಿಗೆ 12 ಮಂದಿ ರಾಣಿಯರಿದ್ರು. ಎಲ್ಲರಿಗೂ ಕೂಡ ಪ್ರತ್ಯೇಕ ಅರಮನೆಗಳಿದ್ವು. ಅರಮನೆಯ ಒಳಗಡೆ ಪ್ರತ್ಯೇಕ ಅರಮನೆಗಳಿದ್ವು ಎಂಬುದಾಗಿ ತಿಳಿಸ್ತಾ ಹೋಗ್ತಾನೆ ಡೊಮಿಂಗೋ ಪೇಜ್. ಈತನ ನಂತರ ಬರ್ತಕ್ಕಂಥವನೇ ನ್ಯೂನಿಸ್ ಎಂಬತಕ್ಕಂಥ ವ್ಯಕ್ತಿ. ಈತನ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಈತನ ನಂತರ ಬರ್ತಕ್ಕಂಥದ್ದು ನ್ಯೂನಿಸ್ ಎಂಬತಕ್ಕಂಥವನು. ಈತ ಕ್ರಿಸ್ತ ಶಕ 1535ರಲ್ಲಿ 1535ರಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ ಎಂಬತಕ್ಕಂಥ ವಿಚಾರ. ಈ ನ್ಯೂನಿಜನು ಕೂಡ ಪೋರ್ಚುಗಲ್ ದೇಶದವನಾಗಿರ್ತಾನೆ. ಈ ನ್ಯೂನಿಜನು ಕೂಡ ಪೋರ್ಚುಗಲ್ ದೇಶದ ಒಬ್ಬ ವರ್ತಕನಾಗಿರ್ತಾನೆ ಮತ್ತು ಪ್ರವಾಸಿಗನಾಗಿರ್ತಾನೆ ಎಂಬತಕ್ಕಂಥ ವಿಚಾರ. ಈತ ಯಾರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ್ದ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಈತ ಅಚ್ಯುತರಾಯನ ಕಾಲದಲ್ಲಿ, ಈತ ಅಚ್ಯುತರಾಯನ ಕಾಲದಲ್ಲಿ ಭೇಟಿಯನ್ನ ನೀಡ್ತಾನೆ ಎಂಬತಕ್ಕಂಥ ವಿಚಾರ. ನೋಡಿ, ಅಚ್ಯುತರಾಯನ ಕಾಲದಲ್ಲಿ ಭೇಟಿಯನ್ನ ನೀಡಿದ ಪ್ರವಾಸಿಗ ಅಥವಾ ನ್ಯೂನಿಸನು ಯಾರ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದ ಅಂತ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಒಂದು ಹೆಸರನ್ನ ಕೊಡ್ತಾನೆ ಈತ ವಿಜಯನಗರಕ್ಕೆ. ವಿಜಯನಗರವನ್ನ ಬಿಸ್ನಾಗ್ರ ರಾಜ್ಯ ಎಂಬುದಾಗಿ ಕರೀತಾ ಹೋಗ್ತಾರೆ. ವಿಜಯನಗರವನ್ನ ಬಿಸ್ನಾಗ್ರ ರಾಜ್ಯ ಎಂಬುದಾಗಿ ಈತ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಯಾರು ವಿಜಯನಗರವನ್ನ ಬಿಸ್ನಾಗ್ರ ರಾಜ್ಯ ಎಂಬುದಾಗಿ ಉಲ್ಲೇಖವನ್ನ ಮಾಡಿದ್ರು ಅಂದ್ರೆ ಇದೇ ನ್ಯೂನಿಸ್ ಎಂಬತಕ್ಕಂತಹ ಒಬ್ಬ ಪ್ರವಾಸಿಗ. ಇನ್ನು ಈತ ಹೀಗೆ ಮುಂದುವರಿದ್ರೆ ವಿಜಯನಗರದಲ್ಲಿ ಸತಿ ಪದ್ಧತಿಯು ಆಚರಣೆಯಲ್ಲಿತ್ತು ಮತ್ತು ತನ್ನ ಬರವಣಿಗೆಯಲ್ಲಿ ಸಾಳುವ ವಂಶದ ಸ್ಥಾಪನೆ, ಶ್ರೀಕೃಷ್ಣ ದೇವರಾಯನ ದಂಡಯಾತ್ರೆಗಳ ಬಗ್ಗೆ ಸವಿಸ್ತಾರವಾದ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ ನ್ಯೂನಿಸ್ ಎಂಬತಕ್ಕಂತಹ ಪ್ರವಾಸಿಗ. ಇದಾದ ನಂತರ ಭೇಟಿಯನ್ನ ಕೊಡ್ತಾನೆ. ನಿಮ್ಗೆಲ್ಲ ಗೊತ್ತೇ ಇದೆ ಏನು, 1565ರಲ್ಲಿ ತಾಳಿಕೋಟೆ ಕದನ ನಡೆದಿರುತ್ತೆ ಎಂಬತಕ್ಕಂತಹ ಇದು ಒಂದು ಪ್ರಮುಖವಾದ ಕದನ ಆಗಿರುತ್ತೆ. ಈ ತಾಳಿಕೋಟೆ ಕದನ ನಡೆದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆಫ್ಟರ್ನೂನ್, ಅದಾದ ನಂತರ ಫೆಡ್ರಿಕ್ ಸೀಸರ್ ಎಂಬತಕ್ಕಂಥವನು ವಿಜಯನಗರಕ್ಕೆ ಭೇಟಿಯನ್ನ ಕೊಡ್ತಾನೆ, ಹಂಪಿಗೆ ಭೇಟಿಯನ್ನ ಕೊಡ್ತಾನೆ 1567ರಲ್ಲಿ. ಈ ವೇಳೆಗಾಗಲೇ ಒಂದು ಸುಪ್ರಸಿದ್ಧವಾದಂತಹ ಏನು ತಾಳಿಕೋಟೆ ಕದನವು ನಡೆದಿರುತ್ತೆ. ಇದನ್ನ ಬನ್ನಿಹಟ್ಟಿ ಕಾಳಗ, ರಕ್ಕಸ ತಂಗಡಿ ಕಾಳಗ ಎಂಬುದಾಗಿ ಕರೀತಾ ಹೋಗ್ತೀವಿ. ಇದು ವಿಜಯನಗರ ಸಾಮ್ರಾಜ್ಯ ಮತ್ತು 5 ಬಹುಮನಿ ಶಾಹಿ ಮನೆತನಗಳಲ್ಲಿ 4 ಶಾಹಿ ಮನೆತನಗಳ ನಡುವೆ ಮತ್ತು ವಿಜಯನಗರದ ನಡುವೆ ಈ ಒಂದು ತಾಳಿಕೋಟೆ ಕದನ, ಬನ್ನಿಹಟ್ಟಿ ಕಾಳಗ, ರಕ್ಕಸ ತಂಗಡಿ ಕಾಳಗ ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಒಂದು ಸುಪ್ರಸಿದ್ಧ ಯುದ್ಧವು ನಡೆದಿರುತ್ತೆ. ಇದರಲ್ಲಿ ವಿಜಯನಗರ ಸಾಮ್ರಾಜ್ಯವು ಸೋತೋಗಿರುತ್ತೆ ಎಂಬತಕ್ಕಂಥ ವಿಚಾರ. ಆ ಒಂದು ಸಂದರ್ಭದಲ್ಲಿ ಏನು ರಾಜಧಾನಿಯಾದಂತಹ ಹಂಪಿಯನ್ನ ಬಹುಮನಿಯ ಶಾಹಿ ಸಾಮ್ರಾಜ್ಯಗಳು ಛಿದ್ರ ವಿಚಿತ್ರವನ್ನ ಗೊಳಿಸಿರ್ತಾರೆ ಎಂಬತಕ್ಕಂಥ ವಿಚಾರ. ಈತ ಇದರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಇಟಲಿಯ ದೇಶದ ಪ್ರವಾಸಿಗ. ಈತ ಯಾವ ದೇಶದವನು ಅಂದ್ರೆ ಇಟಲಿಯ ದೇಶದವನು, ಇಟಲಿಯನ್.
ಇಟಲಿಯವನು. ಈತ ಪ್ರಮುಖವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ತಾಳಿಕೋಟೆ ಕದನ ನಡೆದ 2 ವರ್ಷಗಳ ನಂತರ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ ವಿದೇಶಿ ಪ್ರವಾಸಿಗ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ತಾಳಿಕೋಟೆ ಕದನ ನಡೆದ 2 ವರ್ಷಗಳ ನಂತರ ಭೇಟಿಯನ್ನ ನೀಡಿದವರು ಫೆಡ್ರಿಕ್ ಸೀಸರ್. ಈತ ಇಟಲಿಯ ಪ್ರವಾಸಿಗ. ಈತ ಹಂಪಿಯನ್ನ ಆಳುಕೊಂಪೆ, ಹಂಪಿಯು ಆಳುಕೊಂಪೆ ಎಂಬುದಾಗಿ ಕರೀತಾ ಹೋಗ್ತಾನೆ. ಹಂಪಿಯು ಆಳುಕೊಂಪೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ತಾಳಿಕೋಟೆ ಕದನ ನಡೆಯುತ್ತೆ, ಅಲ್ಲಿ ಹಂಪಿಯನ್ನ ನಾಶ ಮಾಡಿರ್ತಾರೆ, ಅಲ್ಲಿನ ಸಂಪತ್ತನ್ನ ತೆಗೆದುಕೊಂಡು ಹೊಂಟೋಗಿರ್ತಾರೆ. ಕೊಂಪೆ ಆಗಿರುತ್ತೆ, ಅಲ್ಲಿ ದನ ಕರುಗಳು ಪ್ರಾಣಿಗಳ ವಾಸಸ್ಥಾನ ಆಗಿರುತ್ತೆ ಎಂಬುದಾಗಿ ಈತ ತಿಳಿಸ್ತಾ ಹೋಗ್ತಾನೆ. ಹಂಪಿಯು ಆಳುಕೊಂಪೆಯಂತಿದೆ ಅಂತ ಹೇಳಿದವನು ಫೆಡ್ರಿಕ್ ಸೀಸರ್. ಇದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಈ ಒಂದು ವಿನಾಶದ ಬಗ್ಗೆ, ಹಂಪಿಯ ಒಂದು ನಾಶವನ್ನ ತಿಳಿಸ್ತಕ್ಕಂತ ಒಂದು ಕೃತಿಯನ್ನ ಬರೀತಾ ಹೋಗ್ತಾರೆ ರಾಬರ್ಟ್ ಸಿವೆಲ್ ರವರು. ಮರೆತು ಹೋದ ಸಾಮ್ರಾಜ್ಯ ಎಂಬ ಕೃತಿಯನ್ನ ಬರೀತಾರೆ. ಇದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಮರೆತು ಹೋದ ಸಾಮ್ರಾಜ್ಯ ಎಂಬ ಕೃತಿಯನ್ನ ಬರೆದವರು ರಾಬರ್ಟ್ ಸಿವೆಲ್ ರವರು. ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು ಉಲ್ಲೇಖಗಳ ಪ್ರಕಾರ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ್ದ ಪ್ರಥಮ ಪ್ರವಾಸಿಗ ಯಾರು ಅಂತ ಒಮ್ಮೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಕೆಲವೊಬ್ಬರು ಇತಿಹಾಸಕಾರರ ಪ್ರಕಾರ ಇಬನ್ ಬತೂತಾ, ಏನು ಮೊರಕ್ಕೋ ದೇಶದ ಇಬನ್ ಬತೂತನು ವಿಜಯನಗರಕ್ಕೆ ಭೇಟಿ ನೀಡಿದ ಮೊದಲ ಪ್ರವಾಸಿಗನಾಗ್ತಾನೆ. ಈತ ಮೊರಕ್ಕೋ ದೇಶದವನು. ಯಾಕೆಂದ್ರೆ ಈತನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಹಲವು ಮಾದರಿಯಲ್ಲಿ ಕೇಳ್ತಾ ಹೋಗ್ತಾರೆ. ಏನು ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆಯಾದಂತಹ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನದ ಕಾಜಿ ಅಂದರೆ ನ್ಯಾಯಾಧೀಶನಾಗಿದ್ದವನು ಇಬನ್ ಬತೂತಾ. ಈತನನ್ನ ಮಹಮ್ಮದ್ ಬಿನ್ ತುಘಲಕ್ ಚೀನಾಗೆ ರಾಯಭಾರಿಯನ್ನಾಗೂ ಕೂಡ ಕಳಿಸ್ಕೊಡ್ತಾನೆ. ಆತನ ಆಸ್ಥಾನದ ಪ್ರಸಿದ್ಧ ಚರಿತ್ರಕಾರನಾಗಿರ್ತಾನೆ. ಈತ ವಿಜಯನಗರಕ್ಕೂ ಬಂದಿರ್ತಾನೆ ಎಂಬತಕ್ಕಂಥ ವಿಚಾರ. ವಿಜಯನಗರದ 1ನೇ ಹರಿಹರನ ಕಾಲದಲ್ಲಿ, 1ನೇ ಹರಿಹರನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡಿರ್ತಾನೆ. ಒಮ್ಮೆ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜಯನಗರವು 1336ರಲ್ಲಿ ಹಂಪಿಯಲ್ಲಿ ಪ್ರಾರಂಭಗೊಂಡಾಗ, ಆನೆಗೊಂದಿಯಲ್ಲಿ ಸ್ಥಾಪನೆಯಾದಾಗ ದೆಹಲಿ ಸುಲ್ತಾನರ ಯಾವ ದೊರೆಯು ಆಳ್ವಿಕೆಯನ್ನ ಮಾಡ್ತಾ ಇದ್ದ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ 1ನೇ ಹರಿಹರನು ವಿಜಯನಗರದ ಪ್ರಥಮ ದೊರೆಯಾಗ್ತಾನೆ ಎಂಬತಕ್ಕಂಥ ವಿಚಾರ. ಇನ್ನು ಹಾಗೆ ಮುಂದುವರೆದು ಇನ್ಯಾವ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ, ಶ್ರೀಕೃಷ್ಣ ದೇವರಾಯನ ಕಾಲದ ಒಬ್ಬ ಪ್ರಸಿದ್ಧ ಉತ್ತರದಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಕ್ಕಂತಹ ಮೊಘಲರ ಸುಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾ ಹೋಗ್ತಾರೆ. ಬಾಬರ್ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ. ಇನ್ನೊಮ್ಮೆ ಪ್ರಶ್ನೆಯನ್ನ ಕೇಳ್ತಾರೆ. ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸುವಾಗ ವಿಜಯನಗರದಲ್ಲಿ ಯಾವ ದೊರೆಯು ಆಳ್ವಿಕೆಯನ್ನ ಮಾಡ್ತಾ ಇದ್ದ ಅಂದ್ರೆ ಶ್ರೀಕೃಷ್ಣ ದೇವರಾಯ. ಇದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಏನು ದೀನ್ ಇ ಇಲಾಹಿ ಎಂಬುದಾಗಿ ಸ್ಥಾಪನೆ ಮಾಡಿ ಸರ್ವರು ಸಮಾನರು, ಸಲ್ಹಿ ಕುಲ್ ಎಂಬ ತತ್ವವನ್ನ ಹೊಂದಿದಂತಹ ಪ್ರಸಿದ್ಧ ಒಬ್ಬ ದೊರೆ ಅಕ್ಬರ್ ಮೊಘಲರಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಕ್ಬರ್ನ ಕಾಲಾವಧಿಯಲ್ಲಿ ವಿಜಯನಗರದಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ದವ್ರು ಯಾರು ಅಂದ್ರೆ ಎರಡನೇ ವೆಂಕಟಪತಿ ವಿಜಯನಗರದಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಈತನು ಒಬ್ಬ ಪ್ರಸಿದ್ಧ ದೊರೆ ವಿಜಯನಗರದಲ್ಲಿ. ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಎರಡನೇ ವೆಂಕಟಪತಿ ಅತಿ ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನ ಮಾಡಿದ ವಿಜಯನಗರದ ಅರಸ ಎರಡನೇ ವೆಂಕಟಪತಿ. ಈ ಎರಡನೇ ವೆಂಕಟಪತಿಯ ಆಸ್ಥಾನಕ್ಕೆ ಅಕ್ಬರನು 2 ಬಾರಿ ತನ್ನ ರಾಯಭಾರಿಯನ್ನ ಕಳಿಸ್ಕೊಟ್ಟಿರ್ತಾನೆ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾರ ಆಸ್ಥಾನಕ್ಕೆ ಅಕ್ಬರ್ 2 ಬಾರಿ ರಾಯಭಾರಿಯನ್ನ ಕಳಿಸ್ಕೊಟ್ಟಿದ್ದ ಅಂದ್ರೆ ಎರಡನೇ ವೆಂಕಟಪತಿಯ ಆಳ್ವಿಕೆಗೆ. ಇಷ್ಟು ನಿಮ್ಗೆ ಎಕ್ಸಾಮ್ ಆಗ್ತಕ್ಕಂತ ಮಾಹಿತಿಗಳು. ಇನ್ನು ಇಬನ್ ಬತೂತನಿಗೆ ಬಂದ್ರೆ, ಈತ ವಿಜಯನಗರದ 1ನೇ ಹರಿಹರನ ಕಾಲಾವಧಿಯಲ್ಲಿ ಭೇಟಿಯನ್ನ ನೀಡಿ ಈತ ಒಂದು ಪ್ರಸಿದ್ಧವಾದ ಒಂದು ಕೃತಿಯನ್ನ ಬರಿತಾ ಹೋಗ್ತಾನೆ ಅಂತಕ್ಕಂಥದ್ದು ಕಿತುಬ್ ಉಲ್ ರೆಹ್ಲಾವನ್ನ. ಈತನ ಪ್ರಸಿದ್ಧವಾದ ಕೃತಿ ಕಿತುಬ್ ಉಲ್ ರೆಹ್ಲಾ.
ರೆಹಲ್ಲಾ ಎಂಬತಕ್ಕಂತ ಸುಪ್ರಸಿದ್ಧವಾದ ಒಂದು ಗ್ರಂಥವನ್ನ ಬರೀತಾನೆ. ಈ ಗ್ರಂಥದ ಮೇಲೆ ಪ್ರಶ್ನೆಯಾಗಿದೆ ಎಂಬತಕ್ಕಂತ ವಿಚಾರ ನೋಡಿ. ಇಷ್ಟು ಮಂದಿ ಪ್ರಮುಖವಾದ ವಿಜಯನಗರದ ಯಾತ್ರಿಕರಾಗಿರ್ತಾರೆ. ಇದರ ಜೊತೆಗೆ ನಿಮ್ಗೆ ಇನ್ನೂ ಇಬ್ಬರು ವಿದೇಶಿ ಪ್ರವಾಸಿಗರು ಭೇಟಿಯನ್ನ ನೀಡ್ತಾರೆ. ಲೋಡೋವಿಕೋ ದಿ ವರ್ತಮ 9ನೇವನಾಗಿ ಲೋಡೋವಿಕೋ ದಿ ವರ್ತಮ, ಲೋಡೋವಿಕೋ ದಿ ವರ್ತಮ ಎಂಬುದಾಗಿ ಕರಿತಾ ಹೋಗ್ತೀವಿ. ಈ ಲೋಡೋವಿಕೋ ದಿ ವರ್ತಮನು ಇಟಲಿಯವನು. ಲೋಡೋವಿಕೋ ದಿ ವರ್ತಮ ಇಟಲಿಯವನು, ಇಟಲಿ. ಈತ 2ನೇ ನರಸಿಂಹನ ಕಾಲದಲ್ಲಿ ಸಾಲುವ ವಂಶದ ಒಬ್ಬ ದೊರೆಯಾದಂತಹ 2ನೇಯ ನರಸಿಂಹನ ಕಾಲದಲ್ಲಿ ಈತ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದ ಮತ್ತೊಬ್ಬ ಪ್ರವಾಸಿಗ. ಇದಾದ ನಂತರ ಭೇಟಿಯನ್ನ ನೀಡ್ತಕ್ಕಂಥವನು ಬ್ಯಾರಡಸ್ ಎಂಬತಕ್ಕಂಥವನು. ಬ್ಯಾರಡಸ್ ಈತ ಪ್ರಮುಖವಾಗಿ ಇಂಗ್ಲೆಂಡಿನ ಒಬ್ಬ ಪ್ರವಾಸಿಗ. ಈತ ಇಂಗ್ಲೆಂಡಿನ ಒಬ್ಬ ಪ್ರವಾಸಿಗನಾಗಿರ್ತಾನೆ ಬ್ಯಾರಡಸ್. ಈತ 1ನೇಯ ರಾಜ ವೆಂಕಟನು ನಿಧನ ಹೊಂದಿದ ನಂತರದ ಕಾಲಾವಧಿಯಲ್ಲಿ ಬ್ಯಾರಡಸ್ ಈ ವಿಜಯನಗರಕ್ಕೆ ಭೇಟಿಯನ್ನ ನೀಡ್ತಾನೆ. ಈತ ಇಂಗ್ಲೆಂಡ್ ದೇಶದ ಒಬ್ಬ ಪ್ರವಾಸಿಗನಾಗಿರ್ತಾನೆ ಎಂಬತಕ್ಕಂಥ ವಿಚಾರ ನೋಡಿ. ಇಷ್ಟು ಮಂದಿ ವಿದೇಶಿ ವ್ಯಾಪಾರಿಗಳು ಅಂದ್ರೆ ವರ್ತಕರು ಅಥವಾ ಪ್ರವಾಸಿಗರು, ಅವರಲ್ಲೂ ಕೂಡ ಪ್ರವಾಸಿಗರು ಅಂತ ಉಲ್ಲೇಖವನ್ನು ಮಾಡ್ತಾ ಹೋಗ್ತೀವಿ. ಕೆಲವೊಂದು ಮಂದಿಯಲ್ಲಿ ವರ್ತಕರಿರ್ತಾರೆ, ಇನ್ನೆಲ್ಲರೂ ಕೂಡ ಪ್ರವಾಸಿಗಾರರು, ಚರಿತ್ರೆಗಾರರು ಎಂಬುದಾಗಿ ಕರಿತಾ ಹೋಗ್ತೀವಿ. ಇಷ್ಟು ಜನರನ್ನ ನೀವು ತಿಳ್ಕೊಂಡಿದ್ದೇ ಆದ್ರೆ ಇಷ್ಟು ಪ್ರವಾಸಿಗರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಿ ಗ್ರೂಪ್ ನಲ್ಲಿ, SDA ದಲ್ಲಿ, FDA ದಲ್ಲಿ, KES ನಲ್ಲಿ, ಪೊಲೀಸ್ ಇಲಾಖೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಇವ್ರ ಮೇಲೆ ಸಾಕಷ್ಟು ಪ್ರಶ್ನೆಯಾಗಿದೆ. ನಿಕೋಲೋ ಡಿ ಕೊಂಟಿ, ಅಬ್ದುಲ್ ರಜಾಕ್, ನಿಕೆಟಿನ್, ಡುರೆಟ್ ಬಾರ್ಬೋಸ್, ಡೊಮಿಂಗೋ ಪೇಸ್, ನ್ಯೂನೇಜ್, ಫೆಡ್ರಿಕ್ ಸೀಸರ್, ಇಬನ್ ಬಟೂಟಾ ಮತ್ತು ಲೋಡೋವಿಕೋ ದಿ ವರ್ತಮ ಮತ್ತು ಬ್ಯಾರಡಸ್ ಎಂಬತಕ್ಕಂಥ ವ್ಯಕ್ತಿಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ. ನೀವು ಗಮನವಿಟ್ಟು ನೋಡ್ಕೊಳ್ಳಿ, ಯಾರು ಯಾರ ಕಾಲದಲ್ಲಿ ಭೇಟಿಯನ್ನ ನೀಡಿದ್ರು, ಯಾರು ಯಾವ ದೇಶದ ಪ್ರವಾಸಿಗ ಮತ್ತು ಆತ ಯಾವ ಕೃತಿಯನ್ನ ಬರೀತಾನೆ, ಜೊತೆಗೆ ಆತ ವಿಜಯನಗರವನ್ನ ಏನಂತ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಇಷ್ಟು ಇಂದಿನ ತರಗತಿಯ ಪ್ರಮುಖ ವಿಚಾರಗಳಾಗಿರುತ್ತೆ ನೋಡಿ. ನೀವು ಈ ಒಂದು ತರಗತಿಗಳನ್ನ ನವೀನ್ ಆರ್ ಎಜುಕೇಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟ್ ಅಲ್ಲಿ ಪ್ರತಿಯೊಂದು ತರಗತಿಗಳು ಕೂಡ ಸಿಗ್ತಾ ಹೋಗ್ತವೆ. ನಿಮ್ಮ ಸ್ನೇಹಿತರಿಗೂ ಕೂಡ ಸೇರನ್ನ ಲಿಂಕ್ ಮಾಡಿ ಅವರನ್ನು ಕೂಡ ನಮ್ಮ ಚಾನಲ್ಗೆ ಜಾಯಿನ್ ಮಾಡಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತಹ ವಿಚಾರಧಾರೆಯ ಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ನಮಸ್ಕಾರಗಳು.